ಓಂ ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಿ ಪದ್ಮಮಧ್ಯನಿಲಯಂ ನಿಶ್ಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದು ಕಿರಣ ಪ್ರಖ್ಯೈರ್ಯಶೋ ರಶ್ಮಿಭಿಃ ವ್ಯಾಪ್ತಂ ಯಶ್ಚ ಕೃಪಾಲುತಾ ಪರವಶಶ್ಚಕ್ರೇ ಹಿತಂ ದುಃಖಿನಾಂ. ಯದ್ವಾಣೀಕುಲಿಶಾವರುಗ್ನಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌ ಯತೆ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಬ್ರಹ್ಮಾನಂದವಲ್ಲಿ ಆನಂದವಲ್ಲಿ ಅದರಲ್ಲಿ ಮೊಟ್ಟ ಮೊದಲನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ಇದುವರ ತನಕ ಏನು ಹೇಳಿದ್ದಾರೆ, ಈ ಒಂದು ಪರಬ್ರಹ್ಮ ಅಂತ ಯಾವುದನ್ನು ನಾವು ಹೇಳ್ತೇವೋ ಆ ಪರಬ್ರಹ್ಮ ಅಂತಂದರೆ ಯಾವುದು? ಪರಬ್ರಹ್ಮ ಎನ್ನುವ ಪದದಲ್ಲಿ ಪರ ಎಂಬ ಅಕ್ಷರವೇ ಸೂಚಿಸುವಂತೆ ಯಾವ ಒಂದು ಬ್ರಹ್ಮದ ಒಂದು ತಿಳುವಳಿಕೆಯಿಂದ ಜ್ಞಾನದಿಂದ ಅತ್ಯಂತ ಹೆಚ್ಚಿನ ಫಲವಾದ ಮೋಕ್ಷವನ್ನೇ ಪಡೆದುಕೊಂಡು ಬಿಡುತ್ತಾರೆಯೋ ಯಾರು? ಎಲ್ಲ ಜೀವಿಗಳು ಕೂಡ. ಅಂದ್ರೇನೋ ನೋಡಿ, ಯಾವ ಒಂದು ಬ್ರಹ್ಮದ ತಿಳುವಳಿಕೆಯಿಂದ ಜ್ಞಾನದಿಂದ ಅತ್ಯಂತ ಹೆಚ್ಚಿನ ಫಲವಾದ ಮೋಕ್ಷವನ್ನೇ ಪಡೆದುಕೊಂಡು ಬಿಡುತ್ತಾರೋ ಅದು ಬ್ರಹ್ಮ. ಆ ಬ್ರಹ್ಮ ಅದು ಯಾವುದು? ಸತ್ಯಜ್ಞಾನ ಅನಂತಮಯ ಅಂತ ಹೇಳಿಬಿಟ್ಟು ಅದರ ಲಕ್ಷಣವನ್ನು ಹೇಳಿ, ಈಗ ಈ ಬ್ರಹ್ಮವನ್ನು ತಿಳಿದವನು ಅವನು ಅತ್ಯಂತ ಹೆಚ್ಚಿನದನ್ನು ಪಡೆದವನಾಗುತ್ತಾನೆ ಅಂತ ಹೇಳಿದ್ರಲ್ಲ, ಅದನ್ನು ಪಡೆಯೋದು ಹೇಗೆ ಅಂತಕ್ಕಂಥದ್ದನ್ನು ವಿಚಾರ ಮಾಡ್ತಾ ಉಪನಿಷತ್ತು ಹೇಳ್ತಾ ಇದೆ. ಅಯ್ಯೋ, ಈ ಪರಬ್ರಹ್ಮವನ್ನು, ಇಂತಹ ಬ್ರಹ್ಮವನ್ನು
ಇಂತಹ ಬ್ರಹ್ಮ ಯಾವುದನ್ನು ಪಡೆದರೆ ಅತ್ಯಂತ ಹೆಚ್ಚಿನ ಫಲವಾದ ಮೋಕ್ಷವನ್ನೇ ಪಡೆಯುತ್ತಾನೆಯೋ, ಅಂದ್ರೇನು? ಬ್ರಹ್ಮವೇ ಆಗಿಬಿಡುತ್ತಾನೋ ಅಂತಹ ಬ್ರಹ್ಮ. ಅದನ್ನ ತಿಳಿಸುವುದಕ್ಕೆ ಹೇಗೆ ಅಂತಂದ್ರೆ, ಈಗ ನಮ್ಮ ಒಂದು ಮಟ್ಟ ಏನಿದೆ, ಅಧಿಕಾರದ ಮಟ್ಟ, ಅಲ್ಲಿಗೆ ಬಂದು ತಿಳಿಸಬೇಕು ಉಪನಿಷತ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಹೌದು ಬ್ರಹ್ಮ ಏನಪ್ಪ ಸರಿ ನೇತಿ ಅಂತ ತಿಳ್ಕೊಂಡ್ಬಿಡಪ್ಪ, ಅದಲ್ಲ 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 ಅನ್ಕೊಂಡ್ಬಿಡು. ಯಾವುದೂ ಅಲ್ಲ. ಕೊನೆಗೆ ಏನು ಗೊತ್ತಾಗುತ್ತೆ? ಕೊನೆಗೆ ಏನು ಉಳಿಯೋದು? ಏನೂ ಇಲ್ಲ, ತಲೆ ಮೇಲೆ ಶೂನ್ಯ ಉಳಿಯುತ್ತಷ್ಟೆ. ಆದ್ದರಿಂದ ಏನು ಹೇಳಿದ್ರು? ಓಹೋ, ಈ ತರಹ ಬ್ರಹ್ಮವನ್ನ ನೇರಾಗಿ ಉಪದೇಶ ಮಾಡಿದರೆ ಈ ಒಂದು ಅದಕ್ಕೆ ತಕ್ಕ ಅಧಿಕಾರ ಇಲ್ಲದೆ ಹೋಗಬಹುದು. ಆದ್ದರಿಂದ ಏನು ಮಾಡುತ್ತೆ ಉಪನಿಷತ್ತು? ಆ ಸಾಮಾನ್ಯವಾದ ಒಂದು ಅಧಿಕಾರಿಯ ಮಟ್ಟಕ್ಕೆ ಇಳಿದು ಅಲ್ಲಿಂದ ಬ್ರಹ್ಮವನ್ನು ಉಪದೇಶ ಮಾಡುವುದಕ್ಕೆ ಹೊರಡ್ತಾ ಇದೆ. ಸಾಮಾನ್ಯವಾದ ಅಧಿಕಾರಿಯ ಮಟ್ಟ ಯಾವುದು? ಅದನ್ನು ನಾವೆಲ್ಲ ಸಾಮಾನ್ಯ ಅಧಿಕಾರಿಗಳು. ಏನಾಗಿದ್ದೇವೆ ನಾವೆಲ್ಲ ನೋಡಿ ದೇಹಧಾರಿಗಳಾಗಿದ್ದೇವೆ. ನಮ್ಮ ತಲೆ ಇದೆ, ಕೈ ಇದೆ, ಕಾಲಿದೆ, ಎಲ್ಲ ಇದೆ. ಹೌದು ತಾನೆ? ನಾವೇನು ಮಾಡ್ತಾ ಇದ್ದೇವೆ? ನಾನು ನಾನು ಅಂತ ಇದನ್ನು ಸಂಬೋಧನೆ ಮಾಡ್ತಾ ಇದ್ದೇವೆ. ಹೌದು ತಾನೆ? ಈಗ ನಾನು ಅಂತಂದ್ರೆ ಏನು ತಿಳ್ಕೊಂಡಿದ್ದೇವೆ ನಾವು? ನಾನು ಅಂತಂದ್ರೆ ಈ ಆತ್ಮ ಅಂತ ಯಾವ್ದು ಹೇಳಿದ್ರೆ ನಾನೇ ಆತ್ಮ. ಯಾಕೆ? ನಾನು ತಿಳಿತಾ ಇದ್ದೇನಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ. ಆ ಮಟ್ಟಕ್ಕೆ ಬಂದು ಅಲ್ಲಿಂದ ಪ್ರಾರಂಭ ಮಾಡಿ ಏನು ಮಾಡುತ್ತೆ? ಆ ಪರಬ್ರಹ್ಮವನ್ನ ತಿಳಿಸಿಕೊಡ್ತಾ ಇದೆ. ಆ ಕ್ರಮ ನೋಡಿ, ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದೆ. ಹೇಗೆ? ಶಾಖಾಚಂದ್ರ ನ್ಯಾಯದಂತೆ ಅಂತ ಹೇಳಿದ್ರು. ಹೌದು ತಾನೆ? ಶಾಖಾಚಂದ್ರ ನ್ಯಾಯದಂತೆ ಅಂದ್ರೆ ಏನು ಮಾಡ್ತಾರೆ? ಅಲ್ಲಿ ಯಾವುದೋ ಒಂದು ಅರುಂಧತಿ ನಕ್ಷತ್ರ ಇದೆ, ಅತಿ ಸೂಕ್ಷ್ಮವಾದದ್ದು. ಅದನ್ನು ನೋಡಬೇಕಾದ್ರೆ ಎಲ್ಲಿ ನೋಡಬೇಕು ಅಂತಂದ್ರೆ, ಯಾವುದೋ ಒಂದು ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಶಿಖರಗಳಿವೆ, ಶಿಖರಗಳು ಬೇಕಾದಷ್ಟು ಶಿಖರ ಇದೆ. ಆ ಶಿಖರಗಳಲ್ಲಿ ನೋಡಪ್ಪ, ಅಲ್ಲಿ ಶಿಖರ ಕಾಣ್ತಾ ಇದೆಯಲ್ಲ ಅಂತಂದ್ರು. ಯಾವುದು ಶಿಖರ ಸ್ವಾಮಿ? 4-5 ಕಾಣ್ತಾ ಇದೆಯಲ್ಲ, ಯಾವುದು ಅಂತಂದ್ರು. ಆವಾಗ ಹೇಳಿದ್ರು, ನೋಡಪ್ಪ, ಒಂದು ಶಿಖರದಲ್ಲಿ ಏನಾಗಿದೆ ನೋಡು, ಸ್ವಲ್ಪ ಶಿಖರದಿಂದ ಆಚೆಗೆ ಒಂದು ಕಲ್ಲು ಬಂಡೆ ಚಾಚಿಕೊಂಡಿದೆ, ಈಚೆಗೆ ಒಂದು ಕಲ್ಲು ಬಂಡೆ ಚಾಚಿಕೊಂಡಿದೆ, ಮೇಲಕ್ಕೆ ಒಂದು ಗುಂಡಿಗಿನ ಆಕಾರ ಇದೆಯಲ್ಲ, ಆ ಶಿಖರ ಅಂತ ಹೇಳ್ತಾರೆ. ಅಂದ್ರೆ ಏನು? ಬೇರೆ ಶಿಖರ ಎಲ್ಲ ಅಲ್ಲ, ಆ ಶಿಖರ ಅಂತ ಹೇಳಿ, ಅದು ಏನು ವಿಶೇಷ ಲಕ್ಷಣವುಳ್ಳ ಒಂದು ಶಿಖರ. ಅದು ಅಲ್ಲಿಂದ ತೋರಿಸ್ತಾರೆ. ನೋಡು ಈ ಶಿಖರ, ಅದ್ರ ಮುಖಾಂತರ ನೋಡು ಕಾಣ್ತಾ ಇದೆಯಲ್ಲ ಶಿಖರ, ಅಲ್ಲಿಂದ ನೋಡು ಅಂತ ಹೇಳಿ ತಿಳಿಸ್ಕೊಡ್ತಾರಲ್ಲ. ಶಾಖಾಚಂದ್ರ ನ್ಯಾಯದಂತೆ ಅಥವಾ ಸ್ಥೂಲ ಅರುಂಧತಿ ನ್ಯಾಯದಂತೆ ಅಂತ ಇದು. ಶಾಖಾಚಂದ್ರ ನ್ಯಾಯ ಚಂದ್ರನ ಹೇಳ್ಬೋದು. ಚಂದ್ರ ಕಾಣ್ತಾ ನೋಡಿ, ಸ್ವಲ್ಪ ದೊಡ್ಡದಾಗಿದ್ದಾನ ಸ್ಥೂಲವಾಗಿ. ನಕ್ಷತ್ರ ಅರುಂಧತಿ ಅಂದರೆ ಕಾಣೋದಿಲ್ಲ, ಅದಕ್ಕೆ ಸ್ಥೂಲ ಅರುಂಧತಿ ನ್ಯಾಯ. ಆ ನ್ಯಾಯದ ಪ್ರಕಾರವಾಗಿ ಈಗ ಈ ಒಂದು ನಮ್ಮ ಮಟ್ಟಕ್ಕೆ ಬಂದು ಈ ಒಂದು ಸವಾಯೇಶ ಏನು ಹೇಳಿದ್ರಿ ಹಿಂದೆ? ಎಲ್ಲ ಪಂಚಭೂತಗಳನ್ನು ಹೇಳಿ ಅಲ್ಲಿಂದ ಏನಾಗಿದೆ? ಅನ್ನ ಸೃಷ್ಟಿಯಾಗಿದೆ. ಆ ಅನ್ನದಿಂದ ರೇತಸ್ಸು, ರೇತಸ್ಸಿನಿಂದ ಪುರುಷ ಅಂತ ಹೇಳಿದ್ರು. ಅದು ಗೊತ್ತಾಯ್ತು ನಮಗೆ, ನಮ್ಮ ಅನುಭವದಲ್ಲಿದೆ. ಹೌದು ತಾನೆ? ಅಲ್ಲಿಂದ ಶುರು ಮಾಡಿದ್ದೆ. ಆ ಪುರುಷ ಇದ್ದಾನಲ್ಲಪ್ಪ, ಆ ಪುರುಷ ಹೇಗಿದ್ದಾನೆ ಅಂತಂದ್ರೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಪ್ರಕೃತ ಏನು ಹೇಳಿದ್ರು, ಆ ಪುರುಷದನ್ನು ವರ್ಣನೆ ಮಾಡ್ತಾ ಇಲ್ಲಿ ಒಂದು ಪ್ರಶ್ನೆ ಹಾಕಿದ ಸ್ವಾಮಿ. ಈ ಒಂದು ಜೀವಿಗಳು ಅಂತ ಏನಿದೆ ಅದು ಎಷ್ಟಿದೆ? ಅಯ್ಯಯ್ಯೋ, 84 ಲಕ್ಷ ಜೀವರಾಶಿ ಇದೆಯಪ್ಪ ಅಂತ. ಮತ್ತೆ ಎಲ್ಲ ಜೀವಿಗಳು ಕೂಡ ಸಮಾನವಾಗಿರ್ತಕ್ಕಂಥದ್ದು, ಹೌದೇ ತಾನೆ? ಸಮಾನ ಅಂದ್ರೆ ಏನು? ಎಲ್ಲವೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ, ಬ್ರಹ್ಮದಿಂದಲೇ ಬಂದಿವೆ. ಏನು? ಎಲ್ಲ ಜೀವರಿಗೂ ಕೂಡ 84 ಲಕ್ಷ ಜೀವರಾಶಿಗಳು ಕೂಡ ಬ್ರಹ್ಮದಿಂದಲೇ ಬಂದಿವೆ. ಏನು? ಸಮಾನ ಅದು. ಹೀಗೆ ಎಲ್ಲವೂ ಬ್ರಹ್ಮದಿಂದ ಬಂದಿರಬೇಕಾದರೆ
ನೀವು ಯಾತಕ್ಕೆ ಪುರುಷ ಅಂತ ಹೇಳ್ಕೊಂಡು ಪುರುಷನನ್ನೇ ತಗೊಂಡಿದ್ದೀರಾ? ಮತ್ತೆ ಇನ್ನು 83,99,999 ಬಿಟ್ಟುಬಿಟ್ಟಿದ್ದೀರಲ್ಲ, ಬರೀ ಒಬ್ಬನ್ ತಗೊಂಡಿದ್ದೀರಲ್ಲ ಅಂತ ಹೇಳಿದ್ರು. ನೋಡಪ್ಪ, ಇವನಿಗೆ ಯಾಕೆ ಗೊತ್ತೇ, ಇವನಿಗೆ ಕರ್ಮದಲ್ಲಿ ಅಧಿಕಾರ ಇದೆ, ಮತ್ತೆ ಜ್ಞಾನದಲ್ಲೂ ಅಧಿಕಾರ ಇದೆ. ಬೇರೆ ಯಾವ ಪ್ರಾಣಿಗೂ ಕೂಡ ಈ ಒಂದು ಈ ಸೌಲಭ್ಯ ಇಲ್ಲ. ಏನು ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತು, ಮತ್ತೆ ಜ್ಞಾನ ಏನಾದರೂ ಹೇಳಿದರೆ ತಿಳುವಳಿಕೆಯ ಒಂದು ಶಕ್ತಿ ಇವನಿಗಿದೆ. ತಿಳುವಳಿಕೆ ಅಂದ್ರೇನು? ವಿಚಾರ ಮಾಡತಕ್ಕಂಥ ಶಕ್ತಿ ಇದೆ. ಓಹೋ, ಇದು ಸರಿಯಾ, ಇದು ತಪ್ಪಾ ಅಂತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಡಿಸ್ಕ್ರಿಮಿನೇಟಿಂಗ್ ಕೆಪಾಸಿಟಿ ಅಂತ ಹೇಳ್ತಾರಲ್ಲ, ಹಾಗೆ ಅದು ಯಾರಿಗಿದೆ? ಪುರುಷನಿಗಪ್ಪ, ಮನುಷ್ಯರಿಗಿದೆ. ಮ್ಯಾನ್ ಮ್ಯಾನ್ ಈಸ್ ದಿ ಓನ್ಲಿ ಅನಿಮಲ್, ಜೀವಿ ಅಲ್ವಾ? ಬ್ಲೆಸ್ಡ್ ವಿತ್ ಸುಪ್ರೀಂ ಪ್ಯಾರಮೌಂಟ್ ಪವರ್. ಯಾವುದದು? ದ ಫ್ಯಾಕಲ್ಟಿ ಆಫ್ ಡಿಸ್ಕ್ರಿಮಿನೇಷನ್. ಹೌದ್ ತಾನೆ? ಅದಿರೋದು ಬರೀ ಒಬ್ಬನಿಗೆ. ಆದ್ದರಿಂದ ನಾವು ಮನುಷ್ಯರನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಆ ಮನುಷ್ಯ ಅಂತ ಹೇಳಿದ್ರಲ್ಲ, ಆ ಮನುಷ್ಯರನ್ನ, ಪುರುಷರನ್ನ ಅವನನ್ನು ಹೇಳ್ತಾ ಇದ್ದಾರೆ ಇವಾಗ. ಆ ಪುರುಷ ಯಾರು ಗೊತ್ತೇನಪ್ಪ? ಅದು ಇದು ಗೊತ್ತು ನೋಡಿ. ಇದು ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ನಾವು ಪುರುಷ ಇದ್ದಾನಲ್ಲಪ್ಪ, ಅವನಿಗೆ ಇದು ತಲೆ, ಇದು ಕೈ, ಇದು ಕಾಲು, ಇದು ಹೀಗೆ ಹೇಳಿದ್ರೆ ನಮಗೆ ಯಾಕೆ ನಾವು ಪುರುಷರನ್ನು ನೋಡ್ತಾ ಇದ್ದೇವೆ, ನಾವು ಪುರುಷರೇ ಗೊತ್ತಾಗುತ್ತಲ್ಲ. ಇಲ್ಲಿಂದ ಶುರು ಮಾಡಿ ಅದೇನು ವಿಚಾರ ಮಾಡು, ಇದು ನೀನಲ್ಲ ಅಂತ ಹೇಳಿ, ಅದಕ್ಕಿಂತ ಸೂಕ್ಷ್ಮವಾದದ್ದು ಅಂತ ಹೇಳಿ ಒಂದಾದ್ಮೇಲೆ ತಗೊಂಡು ಹಾಗೆ ಮೆತ್ತಿಗೆ ಅವನನ್ನು ಸೋಪಾನ ಕ್ರಮದಿಂದ ಕರೆದುಕೊಂಡು ಹೋಗಿ ಕಡೆಯ ಮೆಟ್ಟಲಿಗೆ ತಗೊಂಡು ಹೋಗಿ ಬಿಡುತ್ತೆ ಉಪನಿಷತ್ತು. ಅದಕ್ಕೋಸ್ಕರ ಉಪಾಯವಾಗಿ ಈ ಒಂದು ವಿವೇಕವನ್ನು ಹೇಳಿದ್ದಾರೆ. ಯಾವುದು? ಇಲ್ಲಿ ಪುರುಷ ವಿವೇಕ, ಮುಂದೆ ಏನು ಹೇಳ್ತಾರೆ? ಪ್ರಾಣ ವಿವೇಕ, ಮನಸ್ಸಿನ ವಿವೇಕ, ವಿಜ್ಞಾನದ ವಿವೇಕ, ಆನಂದ ವಿವೇಕ, ಹೀಗೆ ಪಂಚಕೋಶ ವಿವೇಕಗಳನ್ನು ಹೇಳಿ ಈ ಪಂಚಕೋಶಕ್ಕೂ ಮೀರಿದ ಪಂಚಕೋಶಾತೀತ ಅಲ್ಲಿಗೇನಾಗಿರುತ್ತೆ? ಅವನಿಗೆ ಸಾಮರ್ಥ್ಯ ಬಂದಿರುತ್ತೆ. ಓ, ಈ ಪಂಚಕೋಶಕ್ಕಿಂತಲೂ ಸೂಕ್ಷ್ಮವಾಗಿರತಕ್ಕಂತಹ ಯಾವ ಒಂದು ತತ್ವ ಇದೆಯಲ್ಲ, ಅದನ್ನು ಏನು ಬೇಕಾದ್ರೂ ಹೇಳು. ಸುಮ್ಮನೆ ಬ್ರಹ್ಮ ಅಂತ ಹೇಳೋದು ತಪ್ಪೇ. ಏನಂತ ಹೇಳೋಕ್ಕಾಗತ್ತೆ? ಅದಿರತಕ್ಕಂಥದ್ದು ಏಕಮೇವಾದ್ವಿತೀಯವಾದ ತತ್ವ. ಒಂದೇ ಒಂದು ತತ್ವ ಇರಬೇಕಾದ್ರೆ ಅದನ್ನು ಯಾವ ಹೆಸರಿಗೆ ಕರೆಯೋಣ ನಾವು? ಏನೋ ಒಂದು ಉಪಾಯ ಕರಿಬೇಕಲ್ಲ. ಅದನ್ನು ಏನು ಬೇಕಾ, ಅದೇ ನೀನಾಗಿದ್ದೀಯೇ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಬಿಡೋದಕ್ಕೋಸ್ಕರ ಶುರು ಮಾಡ್ತಾ ಇದ್ದಾರೆ ಇವಾಗ. ನೋಡೋಣ 117ನೇ ಭಾಷ್ಯ ಭಾಗ. ಆ ಮಂತ್ರ ನಾವು ಹೇಳ್ಕೊಳ್ಳಿದ್ದೀರ, ಒಂಥರ ಹೇಳ್ಕೊಳ್ಬೇಡ ಇವತ್ತಿನ ಒಂದು ಇದನ್ನ ಹೇಳ್ಕೊಡು. ಓಂ ಸವಾಯೇಶ ಪುರುಷೋನ್ನರ ಸಮಯ ತಸ್ಯೇದಮೇ ವಶಿರಃ ಅಯಂ ದಕ್ಷಿಣ ಪಕ್ಷ ಅಯಮುತ್ತರ ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ಇಷ್ಟೇ ಸಾಕು. ತದಪ್ಯೇಷ ಶ್ಲೋಕೋ ಭವತಿ. ನಮ್ಮ ಸ್ವಾಮಿಗಳು ಆ ಮುಂದಿನ ಅನುವಾಕ್ಯ ಹಾಕ್ಕೊಂಡಿದ್ದಾರೆ. ನಾವು ಹಾಗೇನೆ ವಿಚಾರ ಮಾಡೋಣ. ಇದು ಇನ್ನೊಂದ್ಸರಿ ಹೇಳ್ತೇನೆ. ಓಂ ಸವಾಯೇಷ ಪುರುಷೋನ್ನರ ಸಮಯ ತಸ್ಯೇದಮೇ ವಶಿರಃ ಅಯಂ ದಕ್ಷಿಣ ಪಕ್ಷ ಅಯಮುತ್ತರ ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. 117ನೇ ಭಾಷ್ಯ ಭಾಗ ನೋಡೋಣ. ಸಹಿ ಪುರುಷ ಇಹ ವಿದ್ಯೆಯ ಅಂತರತಮಂ ಬ್ರಹ್ಮ ಸಂಕ್ರಾಮಯಿತು ಇಷ್ಟ. ಏನು? ಈ ಪುರುಷ ಇದ್ದಾನಲ್ಲ, ಇವನನ್ನ ಏನು ಮಾಡಬೇಕು? ವಿದ್ಯೆಯ, ಅದಕ್ಕಿಂತ ಮುಂದೆ ಹೇಳಿದ್ರು, ಈ ಪುರುಷ ಇದ್ದಾನಲ್ಲ ಇವನನ್ನ ಅಂತರತಮಂ ಬ್ರಹ್ಮ ಸಂಕ್ರಾಮಯಿತು, ಇವನನ್ನ ಎಲ್ಲದಕ್ಕಿಂತಲೂ ಸೂಕ್ಷ್ಮವಾದೇನು? ಈ ಅನ್ನಮಯಾತ್ಮನಿಗಿಂತ ಎಷ್ಟೋ ಪಟ್ಟು ಸೂಕ್ಷ್ಮವಾಗಿದ್ದಾನೆ. ಅವನನ್ನು ತಿಳಿಯುವುದಕ್ಕೆ ಆಗ್ತಾ ಇಲ್ಲ. ಅಂತಹ ಬ್ರಹ್ಮವನ್ನ, ಅತ್ಯಂತ ಸೂಕ್ಷ್ಮವಾದ ಬ್ರಹ್ಮವನ್ನ ಇವನಿಗೆ
ತಿಳಿಸಬೇಕು. ಇವನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡಬೇಕು. ಬ್ರಹ್ಮ ಪದಕ್ಕೆ ಇವನನ್ನ ಕರೆದುಕೊಂಡು ಹೋಗಿ ಬಿಡಬೇಕು ಎನ್ನುವ ಒಂದು ಇಷ್ಟದಿಂದ ಅದು ಹೇಗೆ ಬಿಡೋದು? ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧನ ಬೇಕಲ್ಲ. ಮೇಲ್ಮಗಡೆ ಹೋಗಿ ಮೆಟ್ಲಿದೆಯಾ, ಏನಿದೆಯಾ, ಏನಿದೆ ಅದಕ್ಕೆ? ಬಸ್ ಇದೆಯಾ, ಏನಿದೆ ಅಂದರೆ ವಿದ್ಯೆಯ, ಅದೇನೋ ವಿದ್ಯೆ ಅಷ್ಟೆ. ಇಲ್ಲಿ ಪ್ರಕೃತ ಏನಾಗಿದೆ? ಇಲ್ಲಿ ಅನ್ನಮಯಾತ್ಮನ ವಿದ್ಯೆ ಅಂದರೆ ಅನ್ನಮಯನ ಉಪಾಸನೆಯಿಂದ ಅಂತ ಅರ್ಥ. ಅನ್ನ ಇಲ್ಲಿ ತಿಳಿಯೋದು ಅಂದ್ರೇನು? ಉಪಾಸನೆಯಿಂದ. ಅನ್ನಮಯದನ್ನೇ ಕುರಿತು ಚಿಂತನೆ ಮಾಡೋದು ಅಷ್ಟೇ. ಏನು ಚಿಂತನೆ? ಓಹೋ, ಈ ಅನ್ನಮಯ ಅಂತಿದ್ದಾನಲ್ಲ, ಅನ್ನಮಯಾತ್ಮ ಅದು ಏನು? ಅವನೇ ಅತ್ಯಂತ ಸೂಕ್ಷ್ಮನಾಗಿದ್ದಾನ, ಇದು ಅವನಿಗಿಂತ ಸೂಕ್ಷ್ಮವಾದದ್ದು ಇನ್ನೊಂದಿದೆಯಾ? ಈ ಅನ್ನಮಯಾತ್ಮ ಹೋದರೂ ಕೂಡ ನಾನು ಅಂತಕ್ಕಂಥ ಅವನ ಸತ್ವ ಇರುತ್ತೇನೋ ಇರೋಲ್ವೋ? ಇವೆಲ್ಲ ಯೋಚನೆ, ಈ ವಿಚಾರ. ಇದೇ ಉಪಾಸನೆ. ಇನ್ನೇನು ಉಪಾಸನೆ ಅಂದರೆ ಏನು? ಇನ್ನೇನು ಪೂಜೆ ಮಾಡಿ ಹೂ ಹಾಕೋದಲ್ಲ. ವಿಚಾರ ಮಾಡಿ ಇವನನ್ನು ಅಲ್ಲಿಗೆ ಕರ್ಕೊಂಡು ಬಿಡಬೇಕು ಅಂತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇದ್ದಾರೆ. ತಸ್ಯ ಚ ಬಾಹ್ಯಾಕಾರ ವಿಶೇಷೇಷು ಅನಾತ್ಮಸು ಆತ್ಮಭಾವಿತ ಬುದ್ಧಿ. ನೋಡಿ, ಇಂತಹ ಪುರುಷನಿಗೆ, ಯಾರು? ಈ ಅನ್ನರ ಸಮಯನಾದ ಪುರುಷನಿಗೆ ಏನಾಗಿದೆ? ಬಾಹ್ಯಾಕಾರ ವಿಶೇಷೇಷು. ಅವನಿಗೆ ಬಾಹ್ಯಾಕಾರ ಹೊರಗೆ ತೋರ್ತಕ್ಕಂಥ ಆಕಾರ, ಕೈ, ಕಣ್ಣು, ಕೈ, ಕಾಲು, ಕಿವಿ, ಹೀಗೆ ಎಲ್ಲ ಇದೆಯಲ್ಲ, ಅದು ವಿಷಯ ಇದಿರ್ತಕ್ಕಂಥ. ಇದು ಯಾರಿದು? ಅನಾತ್ಮಸು. ಇದ್ಯಾವುದು? ಇದು ನಿಜವಾಗಿಯೂ ಕೂಡ ಆತ್ಮವಲ್ಲ. ಇದು ಅನ್ನಮಯ ಆತ್ಮ ಅಂತ ಹೇಳಿದ್ರು ಕೂಡ ಇದು ನಿಜವಾಗಿಯೂ ಆತ್ಮವಲ್ಲ. ಆಗಿದ್ದರೂ ಕೂಡ ಇವನೇನಾಗಿದೆ? ಇವನಿಗೆ ಆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ. ಆದ್ರೆ ನೀವೇನು ತಿಳ್ಕೊಂಡು ಆತ್ಮಭಾವಿತ ಬುದ್ಧಿ. ಇವನು ಓಹೋ, ಇದೇ ಆತ್ಮ, ಇದೇ ಅತ್ಯಂತ ಸೂಕ್ಷ್ಮವಾದ ಉಪನಿಷತ್ ಪ್ರತಿಪಾದ್ಯವಾದ ಆತ್ಮ, ನನ್ನ ಕಾಣ್ತಾ ಇದೆಯಲ್ಲ, ಇದೇ ಆತ್ಮ ಅನ್ಕೋಬಿಟ್ಟ. ಈ ಒಂದು ಬುದ್ಧಿಯಿಂದ ಅವನನ್ನ ಕರ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು? ವಿನಾ ಆಲಂಬನ ವಿಶೇಷಂ. ಯಾವುದೋ ಒಂದು ಆಲಂಬನ ಬೇಕು, ಅದಕ್ಕೆ ಸಾಧನ ಬೇಕು, ಹೌದಾನೆ? ಅದು ಇಲ್ಲದೆ ಹೋಗ್ಬಿಟ್ರೆ ಕಂಚಿತ ಆಲಂಬನ ವಿಶೇಷಂ, ಯಾವುದೋ ಒಂದು ಆಲಂಬನ ವಿಶೇಷ ಬೇಕು. ಅದಿಲ್ಲದೆ ಹೋಗ್ಬಿಟ್ರೆ ಸಾಹಸ ಅಂತಂದ್ರೆ ಏನು? ನೇರವಾಗಿ ತಕ್ಷಣಕ್ಕೆ ಅವನಿಗೆ ಗೊತ್ತೇ ಆಗಲ್ಲ. ನೇತಿ ಅಂದ್ಬಿಟ್ಟು ಏನು ಗೊತ್ತಾಗುತ್ತೆ? ಏನು ಗೊತ್ತಾ? ಅದಕ್ಕೋಸ್ಕರ ಒಂದು ಆಲಂಬನೆ ಬೇಕಲ್ಲ. ಅದಕ್ಕೋಸ್ಕರ ಅಂತರತಮ ಪ್ರತ್ಯಗಾತ್ಮ ವಿಷಯ. ಈ ಅಂತರತಮ ಅಂದ್ರೇನು? ಅಂತರ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಒಳಗಡೆ ಇರತಕ್ಕಂಥದ್ದು. ಅಂತರತಮ ಅಂದರೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ಈ ಪ್ರತ್ಯಗಾತ್ಮ ಎಂಬ ಪದಕ್ಕೆ ವಿಷಯವಾಗಿರುವ ಅಂತ. ಪ್ರತ್ಯಗಾತ್ಮ ಅಂದ್ರೇನು? ಪ್ರತ್ಯಕ್ ಅಂತಂದ್ರೇನು? ಎಲ್ಲದಕ್ಕಿಂತ ಒಳಗಡೆ ಇರತಕ್ಕಂಥ ಸೂಕ್ಷ್ಮ ಪ್ರತ್ಯಗಾತ್ಮ ಎನ್ನುವುದಕ್ಕೆ ವಿಷಯವಾಗಿದ್ದಾನೆ. ಇಂತಹ ಆತ್ಮ ನಿರಾಲಂಬನ, ಯಾವೊಂದು ಆಲಂಬನೆಯೂ ಇಲ್ಲದೆ, ಸಾಧನವೂ ಇಲ್ಲದೆ, ನೇರಾಗಿ ನೇತಿ ಇತ್ಯಾತ್ಮ ಅಂತ ಹೇಳಿಬಿಟ್ರೆ ಏನೂ ಗೊತ್ತಾಗೋಲ್ಲ. ಆದ್ದರಿಂದ ಈ ಆಲಂಬನವಿಲ್ಲದೆ ಇವನನ್ನ ಆ ಒಂದು ಬ್ರಹ್ಮವನ್ನು ತಿಳಿಸಿಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಏನು ಮಾಡ್ತಾ ಇದೆ ಉಪನಿಷತ್ತು? ದೃಷ್ಟ ಶರೀರಾತ್ಮ ಸಾಮಾನ್ಯ ಕಲ್ಪನೆಯ. ದೃಷ್ಟ ಅದು ನಮಗೆ ಕಾಣ್ತಾ ಇದೆ ಅಂದರೆ ಇಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಕೈ ನೋಡಿ ಕಾಣ್ತಾ ಇದೆ ನನಗೆ, ಬಲಗೈ ಇದೆ, ಎಡಗೈ ಇದೆ, ಕಾಲಿದೆ, ಎಲ್ಲ ಇದೆ. ಇದು ಅನುಭವಕ್ಕೆ ಬರ್ತಾ ಇದೆ. ಬರೀ ಕಾಣೋದು ಮಾತ್ರ ಅಲ್ಲ, ನನ್ನ ಅನುಭವದಲ್ಲಿದೆ. ಇಂತಹ ಈ ಸಾಮಾನ್ಯವಾದ ಒಂದು ಅವಯವ ಅಂತ ಏನಿದೆ ಅದು ಶಾಖಾ ಚಂದ್ರ ನಿದರ್ಶನವತ್. ಹೇಗೆ ಒಂದು ಚಂದ್ರನನ್ನ ತೋರಿಸ್ಬೇಕಾದ್ರೆ ಏನಾಗಿದೆ ನೋಡಿ, ಅಮಾವಾಸ್ಯೆ ದಿನ ಈ ಪ್ರತಿಪ ಚಂದ್ರನನ್ನ, ಅಮಾವಾಸ್ಯೆ ಮುಂದಿನ ದಿನ ಪ್ರತಿಪತ್ತು ಅಲ್ಲೇ ಪ್ರತಿಪ ಚಂದ್ರ ದರ್ಶನ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಆಗೋದಿಲ್ಲ ಅಂತ ಇಟ್ಕೊಂಡು ನೋಡೋಣ. ಆದರೂ ಎಲ್ಲೋ ಒಂದು ಕಡೆ ಸಣ್ಣ ಒಂದು ರೇಖೆ ಕಾಣುತ್ತೆ ಅಂತ ಇಟ್ಕೊಳ್ಳಿ. ಆ ರೇಖೆ ತೋರಿಸ್ಬೇಕಾದೇನು? ಯಾವುದೋ ಒಂದು ಕೊಂಬೆ ಮೂಲಕ ತೋರಿಸಿ ನೋಡ, ಅಲ್ಲಿ ಕಾಣ್ತಾ ಇದೆಯಲ್ಲಪ್ಪ ಒಂದು ರೇಖೆ, ಅದು ಅಂತಾರೆ. ಹಾಗೆ ಶಾಖಾ ಚಂದ್ರವತ್ ಅದನ್ನು ಬರುತ್ತಲ್ಲ, ಆ ಒಂದು ರೀತಿಯಿಂದ ಏನು ಮಾಡ್ತಾ ಇದ್ದಾರೆ?
ಈಗ ಶಾಖಾಚಂದ್ರ ನ್ಯಾಯದಂತೆ ಅಂತಹ ಪ್ರವೇಶನ್ ಅಂದರೆ ಇವನನ್ನ ಒಳಗೆ ಕರೆದುಕೊಂಡು ಹೋಗಿ ಬಿಡುವುದಕ್ಕೆ, ಆ ಚಂದ್ರನನ್ನು ತೋರಿಸುವುದಕ್ಕೆ ಶಾಖ ಕೊಂಬೆ ಬೇಕು. ಇಲ್ಲಿ ಏನು, ಇಲ್ಲಿ ಈ ಒಂದು ಪುರುಷಾಕೃತಿ ಇದೆಯಲ್ಲ, ತಲೆ ತಲೆ ಕಣ್ಣು ಕೈ ಕಾಲೆಲ್ಲ ಇದೆಯಲ್ಲ, ಅದನ್ನ ಆಲಂಬನೆ ಮಾಡ್ಕೊಂಡು ನೋಡಪ್ಪ ಇದು ಇದ್ರ ಮೂಲಕ ನೋಡು ಅಂಥೇಳಿ ತೋರಿಸಿ ಅದನ್ನು ಮುಂದಕ್ಕೆ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ತಸ್ಯ ಇದಮೇವ ಶಿರಃ. ಇಲ್ಲಿ ನೋಡಿ, ಮೊಟ್ಟ ಮೊದಲ ಅನ್ನಮಯಾತ್ಮನಿಗೇನು ಹೇಳಿದ್ರು, ಇದಮೇವ. ಇದಮ್ ಅಂತಂದ್ರೇನು, ಅತ್ರ ಇದಮ ನಿರ್ದೇಶ. ಇದಮ ಅಂದರೆ ಇದಮ್ ಎಂದಂತ, ಇದಮ್ ಎನ್ನುವುದರಿಂದ ನಿರ್ದೇಶನ ಮಾಡಿದ್ದಾರಲ್ಲ, ಇದಮ ನಿರ್ದೇಶ ಕುತಃ ಕಸ್ಮಾತ್ ಕಾರಣಾತ್ ಅಂದರೆ ದೃಷ್ಟತ್ವಾತ್, ಕಾಣ್ತಾ ಇದೆ ನಮಗೆ. ಆದ್ದರಿಂದ ನೋಡಿ, ಇದು ಅಂದರೆ ಬೆಟ್ಟು ಮಾಡಿ ಏನು ಹೇಳ್ತಾ ಇದ್ದಾರೆ, ಇದಮೇವ ಶಿರ. ನೋಡಪ್ಪ ಇದು ತಲೆ, ಆ ಒಂದು ಪುರುಷಾಕೃತಿಯನ್ನು ಹೇಳ್ತಾ ಇದ್ದಾರೆ. ತಸ್ಯ ಅಸ್ಯ ಪುರುಷಸ್ಯ ಅನ್ನರ ಸಮಯಸ್ಯ ಇದಮೇವ ಶಿರಃ ಪ್ರಸಿದ್ಧಂ. ಈ ಒಂದು ಅನ್ನಮಯ, ಮಯ ಅಂದ್ರೇನು, ವಿಕಾರ ಹೇಳಿತ್ತಲ್ಲ ಹಿಂದೆ, ಅನ್ನದ ವಿಕಾರವಾಗಿರ್ತಕ್ಕಂಥ, ಅನ್ನದ ಕಾರ್ಯವಾಗಿರ್ತಕ್ಕಂತಹ ಈ ಶರೀರ ಇದೆಯಲ್ಲ, ಪುರುಷ ಇದ್ದಾನಲ್ಲ, ಅವನಿಗೆ ಏನಾಗಿದೆ ಇದು ಎಂಬುದಾಗಿ ಕೈ ಬೆಟ್ಟ ಮಾಡಿ ತೋರಿಸಿ, ಶಿರಃ ತಲೆ ಭಾಗ ಇದೆಯಾ ಅದು ಪ್ರಸಿದ್ಧ ಗೊತ್ತಾಗುತ್ತೆ. ಇದೊಳಪ್ಪ ಈ ತಲೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ಮಗು ಇದೆ ನೋಡಿ, ಈ ತಲೆಪ್ಪ ಅಂತ ಹೇಳಿದ್ರೆ ತಲೆ ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಪ್ರಸಿದ್ಧವಾಗಿದೆ. ಮತ್ತು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಅಂತ ಹೇಳಿ ತಲೆ ತೋರಿಸ್ತಾ ಇದ್ದಾರೆ. ಪ್ರಾಣಮಯಾದಿಷು ಅಶಿರತಾಂ ಶಿರಸ್ತ್ವ ದರ್ಶನಾತ್ ಇಹ ಅಪಿ ತತ್ ಪ್ರಸಂಗೋ ಮಾ ಭೂತಿತಿ ಇದಮೇವ ಶಿರಃ ಇತ್ಯುಚ್ಯತೆ. ಏನ್ರಿ ಇದಮೇವ ಶಿರಃ, ಕೈ ಬೆಟ್ ಮಾಡಿ ನೋಡಿ ಈ ಪುರುಷ ಇದ್ದಾನಲ್ಲ, ಇವನಿಗೆ ಇದು ತಲೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಮುಂದೆ ಪ್ರಾಣಮಯಾತ್ಮನನ್ನು ಹೇಳಿದ್ದಾರೆ. ಪ್ರಾಣಮಯಾತ್ಮ ಏನಾಗಿದೆ, ಅದು ದೃಷ್ಟ ವಿಷಯವಲ್ಲ. ಪ್ರಾಣಮಯಾತ್ಮ ಯಾರು ಕಾಣ್ತಾನ? ಯಾರಿಗೂ ಕಾಣೋದಿಲ್ಲ. ಆ ಕಾಣದೇ ಇದ್ದರೂ ಕೂಡ ಪ್ರಾಣಮಯಾತ್ಮನೇ ಕಾಣಲ್ಲ ಅಂದಮೇಲೆ ಅವನಿಗೆ ತಲೆಯಲ್ಲಿ ಕಾಣುತ್ತೆ, ಕೈಯಲ್ಲಿ ಕಾಣುತ್ತೆ, ಕಾಲಲ್ಲಿ ಕಾಣುತ್ತೆ, ಏನು ಕಾಣೋದು, ಏನೂ ಇಲ್ಲ. ಹೀಗೆ ಅಶಿರಸ, ತಲೆಯೇ ಇಲ್ಲದ ಆ ಪ್ರಾಣಮಯನಿಗೆ ಶಿರಸ್ತ್ವ ದರ್ಶನ ಅಲ್ಲೇ ಹೇಳಿದ್ದಾರೆ. ಅಲ್ಲಿ ಏನು ಇದಂ ಪುಚ್ಛಮಲ್ಲ, ಆ ಪ್ರಾಣ ಹೇಳಿ ಅವನಿಗೆ ನೋಡಪ್ಪ ಇದು ತಲೆಯಾಗಿದೆ ಅಂತ ಹೇಳಿದ್ದಾರೆ. ಆ ತಲೆ ಎಲ್ಲಿದೆ? ಅದು ಇಲ್ಲ. ಹಾಗೆ ಇಲ್ಲಿ ತಿಳಿದುಕೊಳ್ಳದೆ ಇರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಮಾತ್ರ ಕಲ್ಪನೆ, ಅದು ಕಾಣ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ಆ ಥರ ಇಲ್ಲಿ ಆ ಥರ ಅಲ್ಲ, ಇದು ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳಿ ಇದಮ್ ಅಂತ ಬೆಟ್ ಮಾಡಿ ತೋರಿಸ್ತಾ ಇದೆ. ಅದಕ್ಕೆ ಇದಮ್ ಅಂತ ಹೇಳ್ತಾ ಇದೆ, ಇದಮೇವ ಶಿರಃ ಅಂತ. ಇದೇ ರೀತಿ ಪಕ್ಷಾದಿಸಿ ಯೋಜನಾ, ಏನು ಇದಂ ಉತ್ತರ ಪಕ್ಷ, ಇದಂ ದಕ್ಷಿಣ ಪಕ್ಷ ಅಂತ ಹೇಳಿದಾರಲ್ಲ, ಕ್ಷಮಿಸಬೇಕು, ಅಯಮೇವ ಉತ್ತರ ಪಕ್ಷ, ಅಯಮೇವ ದಕ್ಷಿಣ ಪಕ್ಷ ಅಂತ ಹೇಳಿ ಇದಂ ಶಿರಃ ಅಂತ ಹೇಳಿ, ಶಿರಃ ಅಂತಕ್ಕಂಥ ನಪುಂಸಕಲಿಂಗ, ಆದ್ದರಿಂದ ಇದಂ ಅಂತ ಹೇಳಿದ್ದಾರೆ. ಪಕ್ಷ ಅಂತಕ್ಕಂಥದ್ದು ಪುಲ್ಲಿಂಗ, ಅಯಂ ಅಂತ ಹೇಳಿದ್ದಾರೆ ಅಷ್ಟೇ. ಹೀಗೆ ಇಲ್ಲಿ ಇದು 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 ಅಂತ ಹೇಳಿ ಪಕ್ಷ, ಇದು ಎಡಗಡೆಯ ಭಾಗ, ಇದು ಬಲಗಡೆಯ ಭಾಗ, ಅಯಮಾತ್ಮ, ಇದು ಆತ್ಮ, ಮಧ್ಯಭಾಗ ಎಲ್ಲ ಹೇಳಿದ್ದಾರಲ್ಲ, ಇದು ಪುಚ್ಛ, ಇದು ಬಾಳದಂತೆ ಇರತಕ್ಕಂಥದ್ದು ಅಂತ ಇದು ಅಂತ ಹೇಳಿದ್ದಾರಲ್ಲ, ಇವೆಲ್ಲ ಅನುಭವಕ್ಕೆ ಬರ್ತಾ ಇದೆ, ಕಾಣ್ತಾ ಇದೆ. ಯಾಕೆ ಏನಪ್ಪ ಸುಮ್ಮನೆ ಹೇಳ್ತಾ ಇದೆ ಅಂತ ತಿಳ್ಕೊಂಡೇ ಇರಲಿ. ಯಾಕೆ ಮುಂದೆ ಎಲ್ಲ ಏನು ಕಲ್ಪನೆ ಅಷ್ಟೇ. ಪ್ರಾಣಮಯಾತ್ಮ, ಮನೋಮಯಾತ್ಮ, ವಿಜ್ಞಾನಮಯಾತ್ಮ ಇವ್ರದ್ದೆಲ್ಲ ಏನಿದೆ, ಅವ್ರಿಗೂ ಪಕ್ಷ ಹೇಳಿದ್ದಾರೆ, ತಲೆ ಹೇಳಿದ್ದಾರೆ, ಬಲಗೈ ಹೇಳಿದ್ದಾರೆ, ಎಡಗೈ ಹೇಳಿದ್ದಾರೆ. ಹೇಳಿದ್ರೆ ಏನಲ್ಲಿ ಏನು ಕಾಣೋದಿಲ್ಲ, ಅಲ್ಲಿ ಇದಮ್ ಅಂತ ತೋರಿಸೋದಕ್ಕಾಗೋದಿಲ್ಲ. ಅದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಯಾಕೆ ಹೇಳಿದ್ದಾರೆ ಅಂದರೆ, ಅತ್ಯಂತ ಸ್ಥೂಲತಮವಾಗಿರತಕ್ಕಂಥ ಆತ್ಮ ಇವನು. ಯಾರು? ಅನ್ನಮಯಾತ್ಮ. ಯಾಕೆ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ ಈ ಆತ್ಮ ಅಂತ ಹೇಳಿ ಎಲ್ಲ ಇದನ್ನು ಇದಕ್ಕೆ ಈ ಮುಂದೆ ಹೇಳಿಲ್ವಲ್ಲ, ಅದಕ್ಕೆ ಇದಮ್ ಅಂತ ಸ್ಥೂಲತ್ವವನ್ನು ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಏನಂತ ಹೇಳ್ತಾರೆ,
ಅಯಂ ದಕ್ಷಿಣೋ ಬಾಹು, ಇದು ನೋಡಿ ಬಲಗೈ, ಪೂರ್ವಾಭಿಮುಖಸ್ಯ ದಕ್ಷಿಣ ಪಕ್ಷ. ಬಲಗೈ ಬಲಭಾಗ ಅಂದ್ರೆ ಏನು, ಬಲಗೈ ಅಂದ್ರೆ ಏನು ಅಂದರೆ ಪೂರ್ವಾಭಿಮುಖವಾಗಿ ನಿಂತುಕೊಂಡ್ರೆ ಯಾವುದು ಬಲಭಾಗದಲ್ಲಿರುತ್ತಲ್ಲ ಅದು ಬಲತೋಳು, ಬಲಭಾಗದಲ್ಲಿರ್ತಕ್ಕಂಥ ತೋಳಿಗೆ ಬಾಹು, ಬಲತೋಳದು. ಹೀಗೆ ಅಯಂ ಸವ್ಯೋ ಬಾಹು ಉತ್ತರ ಪಕ್ಷ ಅಂದರೆ ಎಡಗಡೆ ಇರತಕ್ಕಂಥ ಸೂರ್ಯಾಭಿಮುಖವಾಗಿರ್ತಕೊಂಡ್ರೆ ಎಡಗಡೆ ಇರತಕ್ಕಂಥ ತೋಳಿಗೆ ಅದು ಉತ್ತರ ಪಕ್ಷ. ಅಯಂ ಮಧ್ಯಮೋ ದೇಹ ಭಾಗ, ಇದು ಮಧ್ಯಮ, ದೇಹದ ಮಧ್ಯಭಾಗ, ಇದು ಆತ್ಮ ಅಂಗಾನ. ಯಾಕೆ ಹೇಳಿದ್ದಾರೆ ಇದರ ಈ ಐತರ ಆರಣ್ಯಕದಲ್ಲಿ ಮಧ್ಯಂ ಹಿ ಯೇಷಾಂ ಅಂಗಾನಾಂ ಆತ್ಮ, ಯೇಷಾಂ ಅಂಗಾನಾಂ ಮಧ್ಯಂ ಹಿ ಆತ್ಮ ಅಂದರೆ ಈ ಒಂದು ಅಂಗ ಶರೀರ ಇದೆಯಲ್ಲ ಅದರ ಒಂದು ಮಧ್ಯಭಾಗದಿರತಕ್ಕಂಥದ್ದು ಆತ್ಮ ಅಂತ ಹೇಳಿ ಅಲ್ಲಿದೆಯಲ್ಲ ಅದಕ್ಕೆ ತಕ್ಕಂತೆ ಹೇಳಿದ್ದಾರೆ. ಏನು ಆತ್ಮ ಅಂತ ಮಧ್ಯಮ ಅಂತ ಹೇಳಿ ಇದಂ ಇತಿ ನಾಭೇಹೆ ಅಧಸ್ತಾತು ಯದಗಂ ತತ್ ಪುಚ್ಛಂ ಪ್ರತಿಷ್ಠಾ. ಇನ್ನು ಈ ನಾಭಿ ಸ್ಥಾನ ಇದೆಯಲ್ಲ ಹೊಕ್ಕಳು ಪ್ರದೇಶ, ಅಲ್ಲಿಂದ ಕೆಳಗಡೆ ಇರತಕ್ಕಂಥದ್ದು ಯಾವ ಒಂದು ಅಂಗ ಇದೆಯೋ ಅದು ಪುಚ್ಛಂ, ಅದು ಬಾಲ, ಇವನಿಗೆ ಕೈ. ಯಾಕೆ ಇದು ಅದು ಪ್ರತಿಷ್ಠಾ, ಅದೇ ಆಶ್ರಯ. ಒಬ್ಬ ಮನುಷ್ಯ ನಿಂತುಕೊಳ್ಳೋದಕ್ಕೆ ಅಥವಾ ಒಂದು ಮೃಗ ಅದು ನಡೆಯೋದಕ್ಕೆ ಆ ಒಂದು ಸಮತೋಲನ ಕಾಪಾಡಿಕೊಂಡು ನಡೆಯೋದಕ್ಕೆ ಯಾವುದು ಮುಖ್ಯವಾದದ್ದು ಆ ಭಾಗ, ಇದು ವರ್ಟಿಬ್ರಲ್ ಕಾಲಮ್ ಕೆಳಭಾಗ ಅಂತ ಹೇಳ್ತಲ್ಲ ಅದು 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 ಪುಚ್ಛತೆ, ಅದು ಪುಚ್ಛ ಆಗಿದೆ. ಅದು ಯಾಕೆ ಪುಚ್ಛ ಅಂತ ಹೇಳಿದ್ರು ಅದಕ್ಕೆ ಅಂದರೆ ಪ್ರತಿಷ್ಠತಿ ಅನಯ ಇತಿ ಪ್ರತಿಷ್ಠಾ ಪುಚ್ಛಬಿವ ಪುಚ್ಛಂ. ಪ್ರತಿಷ್ಠತಿ, ಇದರಿಂದ ಇವರು ನಿಂತಿದ್ದಾನೆ, ಇವನು ಆಧಾರಭೂತವಾದದ್ದು. ಹೌದು ತಾನೆ? ಹಿಂದೆ ಬೆನ್ನು ಹುರಿ ಹೋಗ್ಬಿಟ್ರೆ ಏನಾಯಿತು, ಅವನು ಎದ್ದು ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಬೆನ್ನು ಹುರಿ ಲಂಬವಾಗಿದ್ದರೆ ಅದು ಪ್ರಾಣಿಗಳಿಗೆ ಲಂಬವಾಗಿರುತ್ತೆ, ಮನುಷ್ಯದಲ್ಲಿ ಲಂಬ ಇರೋದಿಲ್ಲ, ಹ್ರಸ್ವಾಗಿರುತ್ತೆ ಅಷ್ಟೆ. ಬಾಲ ಅದು ಒಟ್ಟಲ್ಲಿ ಪರೀಕ್ಷೆ ಅದೇನು ಬಾಲದಂತೆ ಇದೆ, ಪ್ರತಿಷ್ಠೆಯಂತೆ, ಅದು ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕ ಆಧಾರವಾಗಿರ್ತಕ್ಕಂಥದ್ದು ಅಂದ್ಬಿಟ್ಟು. ಯಾಕೆ ಅದು ಕೆಳಗಡೆ ಅಧೋಮುಖವಾಗಿ ಇರತಕ್ಕಂಥದ್ದು, ಅಧೋಲಂಬನ ಸಾಮರ್ಥ್ಯ, ಆ ಸಾಮಾನ್ಯ. ಅಧೋಲಂಬನ ಅಂದರೆ ಲಂಬನ ಅಂದರೆ ಎಳೆದಿರತಕ್ಕಂಥದ್ದು, ಎಕ್ಸ್ಟೆಂಡ್, ಅದು ಕೆಳಮುಖವಾಗಿ ಎಕ್ಸ್ಟೆಂಡ್ ಆಗಿದೆ, ಹೆಚ್ಚಾಗಿದೆ ಅದು. ಇದು ಸಾಮಾನ್ಯ, ಮೃಗದಲ್ಲೂ ಸಾಮಾನ್ಯ, ಎಲ್ಲರೂ ಸಾಮಾನ್ಯ ಇದು. ಆದ್ದರಿಂದ ಇದನ್ನು ಪುಚ್ಛ ಅಂತ ಹೇಳಿದ್ದಾರೆ. ಯಾಕೆ ಅದು ಪ್ರತಿಷ್ಠೆ ಅಂದರೆ ಪ್ರತಿಷ್ಠೆನೇನು ಪ್ರತಿಷ್ಠತಿ ಅಂತ ಹೇಳಿ. ಯಥಾ ಗೋಹ ಪುಚ್ಛಂ ಅಂದರೆ ಈ ಹಸುವಿಗೆ ಬಾಲ ಇದೆಯಲ್ಲ ಅದು ಅಷ್ಟೇ, ಹಸುವಿಗೆ ಬಾಲನೂ ಅಷ್ಟೇ ಬೆನ್ನು ಹುರಿಯಿಂದ ಬಂದು ಅದೇನಾಗಿದೆ, ಅದು ಅಧೋಲಂಬನ ಸಾಮಾನ್ಯ, ಅಧೋಲಂಬನ ಕೆಳಗಡೆ ಚಾಚಿಕೊಂಡಿದೆ, ಅದು ಬಾಲ. ಗೋಪುಷಂ ಏತತ್ ಪ್ರಕೃತ್ಯ ಉತ್ತರೇಶಾಂ ಪ್ರಾಣಮಯಾದೀನಾಂ ರೂಪಕತ್ವ ಸಿದ್ಧಿ. ಏತತ್ ಪ್ರಕೃತ್ಯ, ಇವಾಗ ಇದೆಲ್ಲ ಅಂಗ ಇದೆಯಲ್ಲ, ಇದನ್ನು ಪ್ರಕೃತಿ ಆದರೆ ಇದನ್ನು ಅನುಸರಿಸಿ ಅಂತ, ಇದನ್ನು ಹಿಡಿದು ಇದನ್ನು ಮೂಲವಾಗಿ ತೆಗೆದುಕೊಂಡು ಇದನ್ನು ಏನು ಮಾಡಿದ್ದಾರೆ, ಪ್ರಕೃತಿ ಉತ್ತರೇಶಾಂ ಪ್ರಾಣಮಯ, ಉತ್ತರೇಶ ಮುಂದಿನ ಪ್ರಾಣಮಯ ಅದೇನ ಪ್ರಾಣಮಯನೇ ಮುಂತಾದ ಯಾವುದು ಪ್ರಾಣಮಯ, ಆಮೇಲೆ ಮನೋಮಯ, ಆಮೇಲೆ ವಿಜ್ಞಾನಮಯ, ಆನಂದಮಯ, ಈ ಎಲ್ಲರಿಗೂ ಕೂಡ ಏನು ಹೇಳಿದೆ, ಅವರು ಮುಂದಿರೋರು, ಅವರು ಪ್ರಾಣಮಯ ಮುಂತಾದವರು ರೂಪಕತ್ವ ಸಿದ್ಧಿ. ಈ ರೂಪಕವನ್ನು ಹೇಳಿ, ರೂಪಕ ಅಂದರೆ ಇದೆ ತಲೆ ನೋಡಿ, ಇದು ತಲೆ, ಇದು ಕೈ, ಇದು ಕಾಲು ಅಂತ ಹೇಳಿದ್ದಾರಲ್ಲ, ಒಂದು ರೂಪಕ. ಅದನ್ನು ಇದನ್ನು ಅವಲಂಬಿಸಿ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದಾರಲ್ಲ, ಶಿರ, ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಆತ್ಮ ಮತ್ತು ಪುಚ್ಛ, ಇದನ್ನೇ ಎಲ್ಲ ಕಡೆಯಲ್ಲೂ ಹೇಳಿದ್ದಾರೆ. ಇದನ್ನು ಅನುಸರಿಸಿ ಪ್ರಾಣಮಯಾತ್ಮನಿಗೆ ಇದು ಶಿರ, ಇದು ತೋಳು, ಇದು ಜಡ ತೋಳು, ಇದು ಮಧ್ಯಭಾಗ, ಇದು ಪುಚ್ಛ. ಮನೋಮಯಗೂ ಅಷ್ಟೇ ಇದು. ಆದರೆ ಅವು ಯಾವುದು ಕೂಡ ಅವರಿಗೆ ಇದು ಪುಚ್ಛ ಅಂತ ಹೇಳಿ ತೋರಿಸಿ ಬೆಟ್ ಮಾಡಿ ಹೇಳೋದಕ್ಕಾಗೋದಿಲ್ಲ, ಶಿರ ಅಂತೇಳಿ ಬೆಟ್ ಮಾಡಿ ಹೇಳೋದಕ್ಕಾಗೋದಿಲ್ಲ ಪ್ರಾಣಮಯಾತ್ಮನಿಗೆ. ಅದು ಇಲ್ಲಿ ಹಾಗಲ್ಲ, ಅನ್ನಮಯಾತ್ಮನಿಗೆ ಬೆಟ್ ಮಾಡಿ ಹೇಳಬಹುದು, ನಮಗೆ ಇದು ಶಿರ ಅಂತ ಹೇಳ್ಬೋದು. ಇದು ವ್ಯತ್ಯಾಸ. ಅದು ಏನು ಪ್ರಾಣಮಯ ರೂಪಕ ಮೂಷಾನಿಷಿಕ್ತ ಧೃತ
ತಾಮ್ರ ಪ್ರತಿಮಾವತ್. ಸರಿ, ಈ ಆಕಾರ ಆಕಾರ ಇದೆಯಲ್ಲ, ಏನಪ್ಪ ಒಂದೊಂದು ಆಕಾರ ಹೇಳ್ಬಿಟ್ರಿ. ಈ ಶರೀರ ಪ್ರಸಿದ್ಧವಾದದ್ದು. ಪ್ರಾಣಕ್ಕೆ ಅದಕ್ಕೇನೋ ಒಂದು ಆಕಾರ, ತಲೆ ಕೈ ಈ ಒಂದು ಸ್ಥಿತಿಯಲ್ಲೇ ಇರಬೇಕಾದ್ದಿಲ್ಲ, ಅದಕ್ಕೆ ಬೇರೆ ಬೇರೆ. ಯಾಕೆ ಅಂದರೆ ಮೂಷಾ ನಿಷಿಕ್ತ. ಮೂಷಾ ನಿಷಿಕ್ತ ಮೌಲ್ಡ್. ಮೂಷ ಅಂದರೆ ಮೂಸೆ, ಮೌಲ್ಡ್ ಅಂತ ಹೇಳ್ತೀವಲ್ಲ, ಅದು ಮೌಲ್ಡ್. ಅಲ್ಲಿ ಆ ಮೌಲ್ಡ್ ಒಳಗಡೆ ಏನಾಗುತ್ತೆ, ಧೃತ ತಾಮ್ರ ಅಂದರೆ ಕರಗಿಸಿದ ತಾಮ್ರವನ್ನು, ತಾಮ್ರ ಅಂತ ಇಲ್ಲ, ಯಾವುದ ಲೋಹ ಹಾಕಿದ್ರು ಅಷ್ಟೇ, ಮೇಣ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಏನಾಗುತ್ತೆ ಅದು, ಆ ಒಂದು ಇದಿದೆಯಲ್ಲ, ಅದಕ್ಕೇನು ಆ ಮೂಸೆ ಅಂತ ಹೇಳ್ತಾರಲ್ಲ ಅದು, ಆ ಒಂದು ಮೌಲ್ಡ್ ಅಂತ ಹೇಳ್ತಾರಲ್ಲ, ಆ ಮೌಲ್ಡ್ ಯಾವ ಥರ ಇದೆಯೋ ಅದಕ್ಕೆ ತಕ್ಕ ಆಕಾರವನ್ನು ತಾಳುತ್ತೆ ಯಾವುದು, ದ್ರವ. ಯಾಕೆ, ದ್ರವಕ್ಕೆ ಸ್ವತಃ ಆಕಾರವಿಲ್ಲ. ಯಾವುದೇ ದ್ರವಕ್ಕೆ ಸ್ವತಃ ಆಕಾರವಿಲ್ಲ. ಘನಕ್ಕೆ ಮಾತ್ರ ಆಕಾರ ಉಂಟು, ದ್ರವಕ್ಕೆ ಇಲ್ಲ. ದ್ರವಕ್ಕೆ ಆಕಾರ ಏನು ಅಂದರೆ, ದ್ರವಕ್ಕೆ ಆಕಾರ ಯಾವುದು ಗೊತ್ತೇ, ಆ ಮೌಲ್ಡ್ ಹೇಗಿದೆಯೋ ಅದೇ ಆಕಾರ ಅಷ್ಟೆ. ಅದರಂತೆ ಇನ್ನು ಮುಂದಿನದು ಇದೆಯಲ್ಲ, ಅದಕ್ಕೆ ಆಕಾರ ಇಲ್ಲ. ಯಾವುದನ್ನು ನಾವು ಹೇಳ್ತೀವೋ ಅದೇ ಮೌಲ್ಡ್ ಅಂತ ಹೇಳ್ತೀವೋ. ಆ ಪ್ರಾಣಮಯನಿಗೆ ಅದಕ್ಕೊಂದು ಇದನ್ನು ಹೇಳಿ, ಇದು ಬಲ ಇದು ಜಡ ಅಂತ ಹೇಳಿದಾರಲ್ಲ, ಅದರ ಆಕಾರ. ಮನೋಮಯನಿಗೆ ಇನ್ನೊಂದು ಆಕಾರ, ಹಾಗೆ ಹೇಳಿದ್ದಾರೆ ಅಂತ ಹೇಳಿ ಅನ್ನಮಯಾತ್ಮನಿಂದ ಶುರು ಮಾಡಿದ್ದಾರೆ. ಈಗ ಹೇಳ್ತಾರೆ ಮುಂದಿನದು ತದಪ್ಯೇಷ ಶ್ಲೋಕೋ ಭವತಿ. ಇದ್ರೆ ಈ ಒಂದು ವಿಷಯದಲ್ಲಿಯೇ ಈ ಶ್ಲೋಕ ಇದೆ ಅಂಥೇಳಿ, ಈ ಅನ್ನಮಯ ಶರೀರ ಇದ್ದಾನಲ್ಲ, ಅವನ ವಿಷಯವಾಗಿ ಇದೆ, ಅವನ ವಿಚಾರ ಹೇಳಬೇಕು. ಅವನ ವಿಚಾರವನ್ನು ಸ್ವಲ್ಪ ಹೇಳ್ತಾ ಇದ್ದಾರೆ. ಅದನ್ನು ಈ ಮುಂದೆ ಹೇಳ್ತಾರೆ, ಅದರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.